ಈಗ ದಾಳಿಯಲ್ಲಿ ಸಾಂಗ್ಲಿ ಮತ್ತು ಅರಳಿಮಟ್ಟಿಯಿಂದ ಪಂದ್ಯ ಒಳ್ಳೆಯ ತುರ್ಸಿನ ಪಂದ್ಯ ಅಂತ ಹೇಳಬಹುದು. ಈ ಪಂದ್ಯ ಮುಗಿದ ನಂತರ ಇನ್ನು ಒಟ್ಟು 3 ಪಂದ್ಯಗಳು ಉಳಿದಿವೆ. ಸೆಮಿಫೈನಲ್ 2, ಫೈನಲ್ 1. ಈಗ ತುರ್ಸಿನ ಪಂದ್ಯ. ಅತ್ಯುತ್ತಮವಾದ ದಾಳಿ ಬರ್ತಾ ಇದೆ ಅರಳಿಮಟ್ಟಿ ತಂಡದಿಂದ. ಅಷ್ಟೇ ಚೆನ್ನಾಗಿ ಹಿಡಿತಾ ಬರ್ತಾ ಇದೆ ಸಾಂಗ್ಲಿ ತಂಡದಿಂದ. ಮಾತೃಭೂಮಿ ಸಾಂಗ್ಲಿ 6 ನಂಬರ್ ಆಟಗಾರರಿಂದ ದಾಳಿ. ದಾಳಿಯಲ್ಲಿ ಮತ್ತೆ ಸಾಂಗ್ಲಿ ವಿಭಾಗದ 6 ನಂಬರ್ ಆಟಗಾರ. ಕಾದು ನೋಡುವ ನಿರೀಕ್ಷೆ ತಮ್ಮ ತಂಡಕ್ಕೆ ಅಂಕ ಒಯ್ತಾರ ಇಲ್ಲ ಅಂತ. ಸತತವಾದ ದಾಳಿಯಲ್ಲಿ 6 ನಂಬರ್ ಆಟಗಾರ ಮಾತೃಭೂಮಿ ಸಾಂಗ್ಲಿ. ಹನುಮಂತ ಅರಳಿಮಟ್ಟಿ ಯೂನಿವರ್ಸಿಟಿ ಬ್ಲೂ ಪ್ಲೇಯರ್ ಇವರು. ರಾಷ್ಟ್ರ ಮಟ್ಟದ ಆಟಗಾರ ಹನುಮಂತನ ಅರಳಿಮಟ್ಟಿ. ಅತ್ಯುತ್ತಮವಾದ ಪಂದ್ಯ ನಡೀತಾ ಇದೆ ಜಲಸುಗಮದಲ್ಲಿ. ಒಂದು ಸುಂದರವಾದ ಪಂದ್ಯ ಈಗ ಮೈದಾನದಲ್ಲಿ. ಅದು ನೋಡುವ ನಿರೀಕ್ಷೆ. ಸತತ ದಾಳಿಯಲ್ಲಿ 6 ನಂಬರ್ ಆಟಗಾರ. ಹನುಮಂತಂದ ಟು ಟಚ್. ಯಾರ್ದಾರು ಸುಕುಮಾರ್. ಸಾಂಗ್ಲಿ 2, ಅರಳಿಮಟ್ಟಿ 1. ಹನುಮಂತನ ಅವರಿಂದ ಒಂದು ಒಳ್ಳೆಯ ದಾಳಿ. ಅಜಿತ್ ಪೂಜಾರಿ ಅವರು ಸ್ಟೇಜ್ ಮೇಲೆ ಆಗಮಿಸಿರ್ತಾರೆ. ಸಾಂಗ್ಲಿ ತಂಡದಿಂದ ಒಂದು ಒಳ್ಳೆಯ ದಾಳಿ. ಅದು ವಿಫಲವಾದ ಪ್ರಯತ್ನ. ಒಂದು ಒಳ್ಳೆಯ ಹೋರಾಟ. ಅರಳಿಮಟ್ಟಿ ಕರ್ನಾಟಕ ಮಹಾರಾಷ್ಟ್ರ 2-2 ಸಮಬಲದ ಹೋರಾಟ ಸಾಂಗ್ಲಿ ಮತ್ತು ಅರಳಿಮಟ್ಟಿ ತಂಡಗಳ ಮಧ್ಯ. ಮಾಡುವಿಲ್ಲವೇ ಅದ್ಭುತವಾದ ಹಿಡಿತ ಬರ್ತಾ ಇದೆ ಮಾತೃಭೂಮಿ ಸಾಂಗ್ಲಿಯಿಂದ. ಜೈ ಮಾತೃಭೂಮಿ. ಪಾಯಿಂಟ್ 3-2 ಸಾಂಗ್ಲಿ ಪರವಾಗಿ 3-2.
ಇದು ಬರ್ರಿ ಕೆಲ್ಸದಾಗಿದ್ದೀರಿ. ಮತ್ತೆ ದಾಳಿಯಲ್ಲಿ 11 ನಂಬರ್ ಆಟಗಾರ ಯೂನಿವರ್ಸಿಟಿ ಬ್ಲೂ ಆಡಿದಂತ ಆಟಗಾರ ಹಳ್ಳಿಮಟ್ಟಿ ತಂಡದಿಂದ ಸಾಂಗ್ಲಿ ತಂಡದ ಮೇಲೆ ದಾಳಿ. ಈಗ ಸತತ ದಾಳಿಯಲ್ಲಿ ಸಾಂಗ್ಲಿ ಆಟಗಾರ ತಮ್ಮ ತಂಡಕ್ಕೆ ಆಸರೆ ಆಗ್ತಾರಂತ ಕಾದು ನೋಡುವ ನಿರೀಕ್ಷೆಯಲ್ಲಿ ಬೋನಸ್ ಪಾಯಿಂಟ್ ಟು ಸಾಂಗ್ಲಿ. ಸೆಕೆಂಡ್ ರೈಟ್. ರಾಷ್ಟ್ರ ಮಟ್ಟದ ಆಟಗಾರ ಅರಳಿಮಟ್ಟಿ ಹನುಮಂತಣ್ಣ ಸೂಪರ್ ರೈಡ್ 4 ಅಂಕ. 4 ಅಂಕದೊಂದಿಗೆ ಮೈದಾನಕ್ಕೆ ಮರಳಿದ್ದಾರೆ ಅರಳಿಮಟ್ಟಿ ಹನುಮಂತಣ್ಣ. ರಾಷ್ಟ್ರ ಮಟ್ಟದ ಆಟಗಾರರವರು 4 ಅಂಕಗಳು. ದುರ್ಗಪ್ಪ ಕರೆಕ್ಟ್ ಕುಂತ್ಕೋರಿ ಅವ್ರನ್ನ ಕೆಳಕೊಂಡತ್ತೇಳ ಅವರಿಗೆ. ಈಗ 6-4 ಸತತ ದಾಳಿಯಲ್ಲಿ ಆಟಗಾರ ಹಳ್ಳಿಮಟ್ಟಿ ಪರವಾಗಿ 6-4, ಕೊಲ್ಲಾಪುರ ಪರವಾಗಿ ಸಾಂಗ್ಲಿ ಪರವಾಗಿ 4. ಮತ್ತೆ ಹಿಡಿತ 1 ಪಾಯಿಂಟ್ ಹಳ್ಳಿಮಟ್ಟಿ. ಮಂಜು ಹತ್ತು 5 ಅತ್ಯುತ್ತಮವಾದ ಹಿಡಿತ ಬರ್ತಾ ಇದೆ, ರೈಡ್ ಬರ್ತಾ ಇದೆ. ಅತ್ಯುತ್ತಮವಾದ ದಾಳಿ, ಸತತ ದಾಳಿಯಲ್ಲಿ ಸಾಂಗ್ಲಿ ಆಟಗಾರ ಈಗ ಮತ್ತೆ ಹನುಮಂತಣ್ಣ ಅವರಿಂದ ದಾಳಿ. ಚೆಕ್ ಹನುಮಂತ ಅಲ್ಲಿ ಲಂಕೆಯಲ್ಲಿ ಹನುಮಂತ ಹಾರಿದ್ರೆ ಇಲ್ಲಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಹಾರುವಂತ ಹನುಮಂತ ಕೂಡ ಬೆವರು ದರದರನೆ ಸುಗಿರ್ತಾ ಇದೆ. ಕಬಡ್ಡಿಯ ರೋಚ ಹೆಚ್ಚಾಗ್ತಾ ಇದೆ. 10-6 ಪಂದ್ಯ ನೆರಬರ್ತಾ ಇದೆ ಅಂತ ನಿರ್ಮಾಣದಲ್ಲಿ. ಗಾಳಿಯಲ್ಲಿ ಕೂಡ ನಾಡೆ, ಡಿಫೆನ್ಸ್ ಅಲ್ಲೂ ಕೂಡ ಧಾಡೆ. ಕಾದಡುವ ನಿರೀಕ್ಷೆ ಹನುಮಂತರ ದಾಳಿ. ಮತ್ತೊಮ್ಮೆ ಹನುಮಂತ 11 ನಂಬರ್ ಆಟಗಾರ ಹನುಮಂತಣ್ಣ ಒಂದು ಒಳ್ಳೆಯ ದಾಳಿಗಾರ ಅವರು ಹಳ್ಳಿಮಟ್ಟಿ ತಂಡದಿಂದ. ಯೂನಿವರ್ಸಿಟಿ ಬ್ಲೂ ಅಲ್ಲಿ ತಮ್ಮ ಕಬಡ್ಡಿಯನ್ನು ಪ್ರದರ್ಶಿಸಿದಂತ ಹೆಮ್ಮೆಯ ಆಟಗಾರ ಕೂಡ ಬಾಗಲಕೋಟೆ ಜಿಲ್ಲೆಯ ಹಳ್ಳಿಮಟ್ಟಿ ತಂಡದ ಆಟಗಾರ. ಮಾಡಬೇಡಿ. ಥರ್ಡ್ ರೈಟ್ ಡೂ ಆರ್ ಡೈ. ತಮ್ಮ ತಂಡಕ್ಕೆ ಅಂಕ ತರಲೇಬೇಕಾದಂತ ಸಂದರ್ಭ ಬಂದಿದೆ. ಹಳ್ಳಿಮಟ್ಟಿ ತಂಡಕ್ಕೆ ಆಸರಾಗ್ತಾರೆ ನಿರೀಕ್ಷೆ. ನೋಡೋಣ. ಅಡಿಷನ್ ಆರ್ಗ್ಯುಮೆಂಟ್, ಪ್ಲೇನ್ ಆರ್ಗ್ಯುಮೆಂಟ್ 1.2 ಹಳ್ಳಿಮಟ್ಟಿ. ಹಳ್ಳಿಮಟ್ಟಿ ಇತರ ದಾಳಿ ವಿಭಾಗದಲ್ಲಿ 5 ನಂಬರ್ ಆಟಗಾರ ಸಾಂಗ್ಲಿ ತಂಡದಿಂದ ಹಳ್ಳಿಮಟ್ಟಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ತಮ್ಮ ತಂಡಕ್ಕೆ ಅಂಕ ಒಯ್ತಾನೆ ಅಂತ ಕಾದು ನೋಡುವ ನಿರೀಕ್ಷೆ. ಅಂಕ ಬೇಕೇ ಬೇಕಾದ ಒತ್ತಡ ಸಾಂಗ್ಲಿ ಬಲದ ಆಟಗಾರಿಗೆ. ಅಂಕ ಇಲ್ಲದೆ ವಾಪಸ್ ಬರದೆ ತನ್ನ ತಂಡಕ್ಕೆ ಬಿಡುವುದಿಲ್ಲ. ಸಂಕಟದಲ್ಲಿ ಸಿಕ್ಕಿದೆ. ಮತ್ತೊಮ್ಮೆ ಬಲಬಡ ಹೊಂಟ ಇದೆ ಸಾಂಗ್ಲಿ. 6-13 ಇನ್ಸ್ಪೆಕ್ಟರ್
ಇಲ್ಲಿ ಮತ್ತೊಮ್ಮೆ ದ್ವಿತೀಯಾರ್ಧ ನಂತರ ಮತ್ತೊಮ್ಮೆ ಹನುಮಂತ ಅವರ ದಾಳಿ ಅನುಭವದ ಆಟಗಾರ ಯೂನಿವರ್ಸಿಟಿ ಪ್ಲೇಯಲ್ಲಿ ತೊಡಗಿಸಿದಂತ ಬಲ್ಲಾಟೆಬಾದ ಆಟಗಾರ ಕೂಡ ಕಬಡ್ಡಿಗೆ ಹೇಳಿದಂತ ಆಟಗಾರ ನಿಜವಾದ ಕಬಡ್ಡಿ ತೋರಿಸಿಕೊಡ್ತಾ ಇದೆ. ಅವರ ಮೈಯಲ್ಲಿ ಬರ್ತಕ್ಕಂಥ ಬೆವರೇ ಹೇಳ್ತಾ ಇದೆ ಕಬಡ್ಡಿಗೆ ಹೇಳಿಸಿದಂತ ಆಟಗಾರ ಅಂತ. ಯಾವುದೇ ತರಹದ ಬಿಡುಗಡೆ ಕೊಡ್ತಾ ಇಲ್ಲ. ಮತ್ತೊಮ್ಮೆ ಅಲ್ಲಿ ಬಟ್ಟಿ ತರದ ಆಟಗಾರ ಮತ್ತೊಮ್ಮೆ ಸೋಲಿಲ್ಲದ ಸರದಾರನಾಗಿ ಬರುವಂತಾದ್ರೆ ಅಲ್ಲಿ ಬಟ್ಟಿ ಹನುಮಂತ. ನೋಡಕಟ್ಟ ಕಾಕಾಯಪ್ಪ ಒಳಗೆ ಪವರ್ ಬಾಳ ಐತೆ ಹೋರೀತಿ. ಬರೀ ತೆಲ್ಯಾರ ಕೂಲ್ ಹೋದ್ರೆ ಕಾಕ ಆಗಂಗಿಲ್ಲ. ಹನುಮಂತನನ್ನೇ ಹೊರ ಹಾಕುವ ಸಂಚು ತಾನಾಗೆ ಹೊರ ಹೊಮ್ತಾ ಇದೆ. ಅತಿ ವೇಗ ಅಪಾಯಕ್ಕೆ ಕಾರಣ, ವೇಗವೇ ಅಪಘಾತಕ್ಕೆ ಕಾರಣ ಹೊರ ಹೊಮ್ತಾ ಇದೆ. ತೋರಿಸ್ಕೊಡ್ತಾ ಇದೆ ನಮ್ಮ ಕಬಡ್ಡಿ ಎಲ್ಲದಕ್ಕೂ ಆಧಾರ ಇದೆ. ಗಡಿಬಿಡಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡ, ವೇಗವಾಗಿ ಚಲಿಸಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡುತ್ತೆ. ಎಲ್ಲಿ ಗಡಿಬಿಡಿ ಮಾಡಬೇಡ ಗಂಗವ್ವ. ಇಲ್ಲಾರ ಗಂಗವ್ವ ಇಲ್ಲ ಹೋರಾಡ್ರಿ ಏನಂತಾರ ಇಟ್ಕೊಂಡು ನಾವು ಇಲ್ಲಿ ಮತ್ತೊಮ್ಮೆ ಸಾಂಗ್ಲಿ ಮೂಲದ ಆಟಗಾರ 14-8 ಪಂದ್ಯ ಆಗ್ತಾ ಇದೆ. ಸಾಕಷ್ಟು ಅಂಕಗಳ ಮುನ್ನಡೆ ಕಾಯ್ಕೊಳ್ತಾ ಇದೆ. ಇದು ಏನು ಕಾಲ ಬಿಂಚಿಲ್ಲ. सोडवली आरव कोल्हापूर दोन्ही संघांना तिसरा पुकार. दोन्ही संघ ताबडतोब मैदान द्यायचे. ಕಾವತದ ಬಡಿ ವೀಕ್ಷೆ 4 ಜನ ಆಟಗಾಡಿದ್ದಾರೆ. ಮತ್ತೊಮ್ಮೆ ವೇಗದ ದಾಳಿಗಾರ ಸೈಲೆಂಟ್ ಕಿಲ್ಲರ್ ಹನುಮಂತವರು ಕೂಡ ಸೈಲೆಂಟ್ ಕಿಲ್ಲರ್. ಮಾತು ಕಡಿಮೆ ಕೆಲಸ ಜಾಸ್ತಿ. ಹದಿನಾಲ್ಕು 8ರಲ್ಲಿ ಪುಂಗ ಆಗ್ತಾ ಇದೆ. ಒಳ್ಳೆ ಪ್ರಯತ್ನ, ಆಂಕಲ್ ಮಾಡುವ ಪ್ರಯತ್ನ ಬರ್ತಾ ಇತ್ತು, ಆದ್ರೆ ವೇಗದ ದಾಳಿಗೆ ವಿಫಲವನ್ನು ಹೋಗ್ತಾ ಇದೆ. ಒಂದು ಅಂಕದ ಸಂಪಾದನೆ ಹೊತ್ತಿಗೆ ವಾಪಸ್ ಆಗ್ತಾ ಇದ್ರ 5 ಜನ ಆಟಗಾರ ಮತ್ತೊಮ್ಮೆ ಲೋಣ ಆಗದ ಭೀತಿಯಲ್ಲಿತ್ತು ಸಾಂಗ್ಲಿ ತಂಡ. ಮತ್ತೊಮ್ಮೆ ಲೋಣದಿಂದ ಹೊರ ಹೊಮ್ತಾ ಇದೆ. 14-9ರಲ್ಲಿ ಪಂಗನ ಮುಂದಿಗೆ ಕಾಣಿಸ್ಕೊಳ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಬೋನಸ್ 2 ತಂಡದಲ್ಲಿ ಕೂಡ ಸರಿಯಾಗಿ 1:24 ಟೈಮ್ ಆಗಿದೆ. ಇನ್ನು ಕೂಡ ನನ್ನ ರೋಚಕವಾದ ಪಂದ್ಯಗಳ ನೋಡ್ಲಿಕ್ಕೆ ಕುರಿತಂತ ಎಲ್ಲ ನಮ್ಮ ಹಿರಿಯ ನಿರ್ಣಾಯಕರಾದಂತ ನಮ್ಮ ಅಲ್ಗುಡ್ಸರ್ ಆ ಕಡೆ ಸುಧಾರಿಕೆ ಟೀಚರ್, ಹಾಗೆ ತಮಿಳಿನ ಅಂಕದಲ್ಲಿ ರಚನೆ ಮಾಡ್ತಕ್ಕಂಥ ಸಂಭಾಜಿ ಕಾಟು ಸರ್, ಹಾಗೆ ಸ್ಕೋರರ್ ಆಗಿ ಚೇತನ್ ಭವಾನ್, ಹಾಗೆ ಡಿಜಿಟಲ್ ಸ್ಕೋರ್ಬರ್ ಆಪರೇಟರ್ ಆಗಿ ನಮ್ಮ ಕೃಷ್ಣ ಸಣ್ಣಬರ್ ಸರ್. ಅನೇಕ ಮಾನ್ಯರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತ ಎಲ್ಲ ಮಾನ್ಯರು ಕೂಡ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪಂದ್ಯಾವಳಿಯ ಪೂರ್ಣ ಉದ್ದಕ್ಕೂ ಏನು ಒಂದು ಗೊಂದಲಕ್ಕಿಡದಂತ ಕಬಡ್ಡಿ ಪಂದ್ಯಾವಳಿನ ಯಶಸ್ವಿಗೊಳಿಸ್ತಾ ಇದ್ರ. ಕೊನೆಯ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ತಾಯಿಬಾಯಿ ದೇವಿ ಸದಾ ಹೀಗೆ ಕಬಡ್ಡಿ ಪಂದ್ಯಾವಳಿ ಯಶಸ್ಸು ಮಾಡಿಕೊಡ್ಲಿ. ಸೆಕೆಂಡ್ ಇಲ್ಲ ಸೆಕೆಂಡ್ ರೈಟ್ ಥರ್ಡ್ ರೈಟ್ ಡಿಸೈಡ್ ರೈಟ್ ಡೂ ಆರ್ ಡೈ. ಎಂತ ಕ್ಷಣಗಣನೆ ಮತ್ತೊಮ್ಮೆ ಪಾಯಿಂಟ್ ನಿಮಿತ್ತವಾಗಿ ನಾವು ಶ್ರೀ ತಾಯಿಬೆ ಕೊಡ್ಸ್ಕೊಂಡವ್ರು 8 ವರ್ಷ ಕಬಡ್ಡಿ ಇಡ್ತೀವಿ ನೋಡು. 8 ವರ್ಷ ಪ್ರಭಾಕರನ್ನ ಹೋಲ್ದಾರವ್ರ ಮೊದಲು ಬಹುಮಾನ ಕೊಡ್ತಾರಂತ ಹೇಳ್ತಾರು. ವರ್ಷ 2ನೇ ಬಹುಮಾನ ಪ್ರಭಾಕರನ್ನ ಹೋಲ್ದಾರ. ಕಬಡ್ಡಿ ಯಾವಾಗ ಇಡ್ತೈತಿ ಅವಾಗ ಪ್ರಭಾಕರನ್ನ ಹೋಲ್ದಾರ ಪ್ರಥಮ ಬಹುಮಾನ ಇರ್ತೈತಿ. ಅದನ್ನ ಬಿಟ್ಟು ಯಾರು ಬಹುಮಾನ ಮಾಡೋರು ಮಾಡ್ಬೋದು. ಹೆಜ್ಜಾದಂತೆ ಮತ್ತೊಮ್ಮೆ ಹನುಮಂತನ ಆಗಮನ. ಬೋಡಿ ಕ್ಯಾಪ್ಟನ್ 75 ಮಿನಿಟ್.
शेवटची 5 मिनिट. ತಂಡಕ್ಕೆ ಮತ್ತೊಮ್ಮೆ ಆಶ್ರಯ ಆಗ್ತಾ ಇದ್ರೆ ಡಿಫೆನ್ಸ್ ಭಾಗದಲ್ಲಿ ಜೆರ್ಸಿ ನಂಬರ್ 12. ಈಗ ಮತ್ತೆ ದಾಳಿಯಲ್ಲಿ ಹನುಮಂತಣ್ಣ. ಚೇತನ್ ನಿಧಾನಗತಿಯಾಗಿ ಮತ್ತೊಮ್ಮೆ ಪಂದ್ಯವನ್ನು ಆರಂಭಿಸಿಕೊಂಡು ಹೋಗ್ತಾ ಇದ್ರೆ ಲೀಡ್ ಅನ್ನ ಕಾಯ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಅಲ್ಲಿ ಮಟ್ಟಿ ತಂಡದ ಆಟಗಾರರಿಂದ ಪ್ರಯತ್ನ ಬೇಕೇ ಬೇಕು. 16-11 ಪಂದ್ಯ ನಿರ್ವಹಿಸ್ತಾ ಇದೆ ಕಾದಾಡುವ ಸಮಯ ಕೂಡ. ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಆಂಕಲ್ ಮಾಡುವ ಪ್ರಯತ್ನ, ಆಂಕಲ್ ಇಂದ ಹೊರ ಹೋಗ್ತಾ ಇದರ ಕೊಡೆ 4 ನಿಮಿಷ, ಲಾಸ್ಟ್ 4 ಮಿನಿಟ್ಸ್ शेवटची 4 मिनिट. ಇನ್ನು 4 ನಿಮಿಷ ಆಟ ಮಾತ್ರ ಬಾಕಿ ಇದೆ. ಮತ್ತೊಮ್ಮೆ ಹನುಮಂತ್ ಅವರ ದಾಳಿ ಬೋರ್ಡ್ ಸಾಕ್ ಆಡ ಇರುವ ಸಂದರ್ಭ. ಹದಿನಾರು 12 ಪಂದ್ಯ ಕಾಣಿಸ್ಕೊಳ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಲೀಡನ್ನ ಕಾಯ್ಕೊಳ್ಳುವ ಯತ್ನ ಮತ್ತೊಮ್ಮೆ हल्लीपट्टी ತಂಡದ ಆಟಗಾರರಿಂದ. चला शिवशाहू सोडवली मैदान. चला राईट. आरव कोल्हापूर शिवशाहू सोडवली. दोन्ही संघांना तिसरा पुकार. दोन्ही संघ मैदान. थर्ड इज आउट. अरे बाबा थर्ड राइट डिसाइड राइट डू और टाई. ಏಕರು ಏಮರು ಮಾಡು ಇಲ್ಲವ ಮಡಿ ಇಲ್ಲ ಅಂದ್ರೆ ಅಂಕಣದಿಂದ पुढे 3 ನಿಮಿಷ. ಆಚೆಗೆ ನಡ. शेवटची 3 मिनिट. ಆದ್ರೆ ಪರವಾಗಿಲ್ಲ. ಮತ್ತೊಮ್ಮೆ 17-12 ಪಂದ್ಯ ಇದೆ. 13-17 ಆಗ್ತಾ ಇದೆ. ಭಾಗದಲ್ಲಿ ಇದೆ. ಇನ್ನು ಹನುಮಂತ್ ಅವರ ತಂಡಕ್ಕೆ ಆಶ್ರಯ ಇದೆ. ದಾಳಿಯಲ್ಲಿ ಆರಂಭ. ಇದೆಂತ ಕ್ಷಣಗಣನೆ. ಮತ್ತೊಮ್ಮೆ ಮಧ್ಯರಾತ್ರಿ ಕಬಡ್ಡಿಯ ರೋಚ. 14-17 ಪಂದ್ಯ. ಮತ್ತೊಮ್ಮೆ ಹನುಮಂತ ಅವರ ದಾಳಿ ಕಾದ್ರ ನಿರೀಕ್ಷೆ. ಭ್ರಮರಿನ ಹಣಿ ಬ್ಯಾಟ್ಗೆ ಚಿಮ್ಮಿಸ್ತಾ ಇದೆ. ಯಾಕಂದ್ರೆ ಫೈನಲ್ ಆಡ್ಲೇಬೇಕು, ಅದಕ್ಕಾಗಿ ಬೆವರು ಸುರಿಲೇಬೇಕು. 22 ಸೇವರೇನು ಹಂಗ ಬರಂಗಲ್ಲ. ಕೊನೆಯ 8 ನಿಮಿಷ, ಲಾಸ್ಟ್ 2 ಮಿನಿಟ್ಸ್. शेवटची 2 मिनिट. शेवटची 2 मिनिट. बाकी पिक्चर 2 मिनिट. ಸೂಪರ್ ಟೈಕಲ್ ಆಡಿದ ಸಿಗರೆ 2 ವಿಕೆಟ್ ಘೋಷಣೆ ಆಗುತ್ತೆ. ಮತ್ತೊಮ್ಮೆ ಮಿಸ್ಟೇಕ್ ಅನ್ನು ಕಾಣ್ಕೊಳ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಬೇಕಷ್ಟೇ ನೆಲಪಾಲ ಆಗ್ತಾ ಇದೆ ಅರಳಿಮಟ್ಟಿ ತಂಡದ ಆಟಗಾರರಿಂದ. 15-17 ಲೋಣ ಅಂಕದ ಭೀತಿಯಲ್ಲಿ ಎಲ್ಲ ಭಾರ ಕೂಡ ಮತ್ತೊಮ್ಮೆ ಹನುಮಂತ್ ಅವರ ಮೇಲೆ. ಇದೊಂದು ದೊಡ್ಡ ದಿಕ್ಕನ್ನೇ ಬದಲಿಸ್ತಾ ಇದೆ. ಹನುಮಂತ್ ಅವರ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಯಶಸ್ಸು. ಹನುಮಂತ್ ಅವರು 1 ಅಂಕದ ಸಂಪಾದನೆಯೊಂದಿಗೆ ಇಲ್ಲಿ ಗಡಿಬಿಡಿ ಮಾಡಿದ್ರೆ ನೆಟ್ಟಗೆ ಮನೆಗೆ. ಇಲ್ಲಿ ಗೆದ್ರನೆ ಅಲ್ಲಿ ಸನಿ ಆಡೋದು. पुढे 1 निमिष. शेवटची 1 मिनिट बाकी आहे. कप्तान 18-19 ಪಂದ್ಯ ಆಗ್ತಾ ಇದೆ. ಹದಿನೆಂಟು 19 ಹನುಮಂತ ಏನಾದ್ರೂ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಗುಡ್ಡ ತರುವ ಯತ್ನಾನೇ ಇತ್ತು. ಸಂಜೀವಿನಿ ತರ್ಲಿಕ್ಕೆ ಹೋಗಿ ಸ್ವಲ್ಪ ಅಲ್ಟಂ ಪಲ್ಟ ಆಗ್ತಾ ಇದೆ. 20-18 सांगली ಪರವಾಗಿ, 20 ಅರಳಿಮಟ್ಟಿ ಪರವಾಗಿ 18. ಆದ್ರೂ ಕೂಡ ಪರವಾಗಿಲ್ಲ. ಕಬಡ್ಡಿಯಲ್ಲಿ ಆಂಜನೇಯನ ಬಲ ಯಾರಿಗೆ? ಅರಳಿಮಟ್ಟಿ. ಅದೇ ಕರ್ನಾಟಕದ ಹವಾ. ಆಹಾ, हेलो हेलो, हे लाइन